ಒಬ್ನೇ ಅವನಂತ ಚೇತನ್ ಚಂದ್ರ ಅವ್ರ ಮೇಲೆ ಏನು ಹಲ್ಲೆ ಆಗಿದೆ. ಸೊ ಚೇತನ್ ಚಂದ್ರ ಅವರ ಜೊತೆ ಆ ಒಂದು ಸಮಯದಲ್ಲಿ ಇದ್ದಿದ್ದು ಅವರ ಒಬ್ಬ ಮೇಕಪ್ ಮ್ಯಾನ್ ಲಕ್ಷ್ಮಣ್ ಅವರು. ಸೊ ಅವರಿದ್ದಾರೆ, ಅವ್ರ ಹತ್ರ ಮಾತಾಡ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್. ಓಕೆ, ಈಗ ಚೇತನ್ ಚಂದ್ರ ಅವ್ರ ಮೇಲೆ ಹಲ್ಲೆ ಆಗಿದೆ. ಸೊ ಆ ಒಂದು ಟೈಮಲ್ಲಿ ನೀವು ಕೂಡ ಜೊತೆಲಿದ್ರಿ. ಸೊ ವಿಡಿಯೋದಲ್ಲೆಲ್ಲ ಇತ್ತು. ಸೊ ಎಷ್ಟು ಜನ ಆ ಟೈಮಲ್ಲಿ ಬಂದರು, ಏನಾಯಿತು ಆ ಟೈಮಲ್ಲಿ ಎಕ್ಸಾಕ್ಟ್? ಸರ್ ನಾವು ಇದು ಮಾಮೂಲಿ ಅಲ್ಲಿ ದೇವಸ್ಥಾನ ಮುಗಿಸ್ಕೊಂಡು ಕನಕಪುರ ರೋಡಲ್ಲಿ ಬರ್ತಾಯಿದ್ದು. ಆರುವಳ್ಳಿ ಬಿಟ್ಟು ಮುಂದೆ ಬಂದು ಅದೇ ಟೋಲ್ ಸಿಗುತ್ತಲ್ಲ, ಹೊಸ ಟೋಲ್ ಮಾಡಿದ್ರಲ್ಲ, ಅಲ್ಲಿಂದ ಇವನು ಫಾಲೋ ಅಪ್ ಮಾಡೋದು ಸ್ಟಾರ್ಟ್ ಮಾಡವನೆ. ಅಲ್ಲಿವರೆಗೂ ನಮ್ಗೆ ಗೊತ್ತಾಗಿಲ್ಲ ಎಲ್ಲಿಂದ ಬರ್ತಾನೆ ಏನಾಗ್ತ. ಆರನ್ನು ಜೋರು ಹೊಡಿ ಕಾರನ್ನು ಸ್ಟಾರ್ಟ್ ಮಾಡೋದು, ಆಮೇಲೆ ಮುಂದೆ ಬರೋದು, ಹಿಂದೆ ಹೋಗೋದು. ಆ ಡೋರ್ಗೆ ಒದ್ದಾಗ್ಲೇ ಗೊತ್ತಾಗಿದ್ದು ಯಾವನೋ ಗಿರಿಕ್ ಮಾಡಿ. ನಾವೇನು ಮಾಡೋದು, ಅಲ್ಲಿ ಯಾರು ಜನ ಇದ್ದಿದ್ದರಿಂದ ನಿಲ್ಲಿಸಿಲ್ಲ ಅಲ್ಲಿ ಗಾಡಿ. ನನ್ನ ಪಾಡಿಗೆ ನಾವು ಬರ್ತಾಯಿದ್ದೆ, ಅವ್ನು ಹೆಂಗಾರ ಮಾಡ್ಕೊಳ್ಳಿ ಅಂದ್ಬಿಟ್ಟು ನಾವು ಸ್ಲೋ ಮಾಡ್ಕೊಂಡು ಇದು ಮಾಡ್ಕೊಳ್ಳಿ. ಮುಂದಕ್ಕೆ ಹೋದಾಗ ಅದು ಬಿಡ್ತಿರ್ಲಿಲ್ಲ. ಸರಿ ಅಂದ್ಬಿಟ್ಟು ಮುಂದೆ ಬರ್ತಿದ್ದಂಗೆ ಅವ್ನು ಮುಂದೆನೇ ಬರೋದು, ಇದು ಮಾಡೋದು, ಈ ಕಡೆಗೆ ಬರೋದು, ಇದು ಮಾಡೋದು, ಹಂಗೆಲ್ಲ ಮಾಡ್ಕೊಂಬಂದ್ಬಿಟ್ಟು ಕಗ್ಲೆಪುರ ಬಿಟ್ಟು ಬಸ್ ಸ್ಟ್ಯಾಂಡ್ ಬಿಟ್ಟು ಮುಂದಕ್ಕೆ ರೈಟ್ ಸೈಡ್ಗೆ ಕ್ರಾಸಲ್ಲಿ ಬಂದು ಗಾಡಿ ನಿಲ್ಲಿಸ್ಬಿಟ್ಟ. ನಾವೇನು ಮಾಡಿದೆ, ಗಾಡಿ ನಿಲ್ಲಿಸಿದ ತಕ್ಷಣವೇ ರೋಡ್ಗೆ ಹೋಗುತ್ತಾರೆ ಇರಲಿಲ್ಲ ನಮ್ಮ ಗಾಡಿ. ನಾವು ಇಳಿದುಬಿಟ್ಟು ಯಾಕಪ್ಪ ಹಂಗೆ ಮಾಡ್ತಾಯಿದ್ದೀಯ ಅಂದ್ಬಿಟ್ಟು ಕೇಳಿದೆ. ಅಷ್ಟೊತ್ತಿಗೆ ಏನು ಮಾಡಿದ್ರು, ಇನ್ನೊಂದು ಒಬ್ಬರು ಲೇಡಿ ಒಬ್ಬರು ಜೆಂಟ್ಸ್ ಇಬ್ಬರು ಬಂದರು. ನಮ್ಮನ್ನು ಹಿಡ್ಕೊಂಡ್ರೆ ಏನು ಹಂಗೆ ಹಿಂಗೆ ಅನ್ಕೊಂಡು ಮೈಕ್ ಸ್ಟಾರ್ಟ್ ಮಾಡಿದ್ರು. ಅಣ್ಣ ಅಷ್ಟೊತ್ತು ಕೇಳ್ಬಿಟ್ಟು ಯಾರಿಗೆ ಏನೋ ಮಾತಾಡ್ತಿದ್ಯಾ ಏನು ಅಂದ್ಬಿಟ್ಟು ತಳ್ಳಿದ್ರು ಅವನ್ನ. ತಳ್ಳಿದ ತಕ್ಷಣವೇ ಆ ಹುಡುಗಿ ಬಂದ್ಬಿಟ್ಟು ಇಲ್ಲ ಸರ್ ಸಾರಿ ತಪ್ಪಾಯ್ತು, ಕುಡಿದ್ಬಿಟ್ಟು ಅವ್ನು ಬಿಟ್ಬಿಡಿ ಅವನ್ನ ಅಂದ್ಬಿಟ್ಟು ಹೇಳ್ಬಿಟ್ಟು ಬಿಡಿಸ್ಕೊಂಡು ಹಿಂಗೆ ಜಸ್ಟ್ ಮೂವ್ ಆದ್ರು ಅವರು. ಅಷ್ಟೊತ್ತಿಗೆ ನಾವೇನು ಮಾಡಿದೆ, ಕಾರ ತಕ್ಕೋಬೋದು ಎಲ್ಲಿದ್ರೂ ಗೊತ್ತಿಲ್ಲ, 5 ಜನ 10 ಜನ 15 ಜನ ಏಕಾಏಕಿ ಬಂದು ಹೊಡಿಗೆ ಸ್ಟಾರ್ಟ್ ಮಾಡಿಬಿಟ್ರು. ಏಕಾಏಕಿ ಹೊಡಿಗೆ ಸ್ಟಾರ್ಟ್ ಮಾಡಿ ಫುಲ್ಲು ಬ್ಲಡ್ ಎಲ್ಲ ಇದಾಯಿತು. ನನ್ನ ಹತ್ರ ವೀಡಿಯೋ ಮಾಡ್ತಿದ್ದೆ, ಇನ್ನು ವೀಡಿಯೋ ಮಾಡ್ತಿದ್ದೆ ಅಂದ್ಬಿಟ್ಟು ಮೊಬೈಲ್ ಕಿತ್ಕೋದ್ರು. ಅದ್ರಲ್ಲಿ ಚೈನ್ ಇತ್ತು, ಆಮೇಲೆ ಪರ್ಸಲ್ಲಿ ದುಡ್ಡು ಗಿಡ್ಡೆಲ್ಲ ಇತ್ತು, ಎಲ್ಲ ತಗೊಂಡು ಅವರು ಎಲ್ಲೆಲ್ಲಿ ಹೆಂಗೆ ಹೊಡೆದ್ರು ಅಂತ ಗೊತ್ತಿಲ್ಲ. ನಾನು ಫೋನ್ ಮಾಡ್ತಾಯಿದ್ದೀನಿ ಪೊಲೀಸ್ನವ್ರಿಗೆ, ಒಂದೊಂಟೋಗಿ ಅದು ಕನೆಕ್ಟ್ ಆಗಿಲ್ಲ. ಆದಮೇಲೆ ಕನೆಕ್ಟ್ ಆಗಿ ಮೆಸೇಜ್ ತಿಳ್ಕೊಂಡು ಆಮೇಲೆ ಇಬ್ಬರು ಹೊಯ್ಸಳ ಗಾಡಿ ಬಂತು. ಹೊಯ್ಸಳ ಗಾಡಿ ಬಂದಮೇಲೆ ಅಷ್ಟೊತ್ತಿಗೆ 20 ನಿಮಿಷ ಆಗ್ಬಿಟ್ಟಿತ್ತು. 20 ನಿಮಿಷ ಆದಮೇಲೆ ಸ್ಟೇಷನ್ಗೆ ಹೋಗಿ ಈ ಥರ ಫಸ್ಟ್ ಏಡ್ ಮಾಡ್ಕೊಂಡು ಇವಾಗ ಇಲ್ಲಿಗೆ ಬಂದು ಈ ಥರ ಮಾಡ್ತಾಯಿದ್ವಿ. ದಯವಿಟ್ಟು ಈ ಥರ ಯಾರಿಗೂ ಆಗಬಾರ್ದು. ಸ್ವಲ್ಪ ಪೊಲೀಸ್ನವ್ರು ಇದ್ರ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಬೇಕಂತ. ಚೇತನ್ ಚಂದ್ರ ಅವರು ನಿನ್ನೆ ಇನ್ಸ್ಟಾದಲ್ಲಿ ಲೈವ್ ಬಂದ್ಬಿಟ್ಟೆಲ್ಲ ಹೇಳ್ತಾಯಿದ್ರು. ಅವಾಗಲೇ ಒಂಥರ ಮುಖ ಎಲ್ಲ ರಕ್ತ ಸಿಗ್ತಾ ಆಗಿತ್ತು. ಸೊ ನಿಮ್ಮ ಮೇಲೂ ಹಲ್ಲೆ ನಡೆದಿದೆ. ಸೊ ಇಲ್ಲಿ ಏನು ಹಿಂಗೆ ಯಾವ ಥರ ಅಂತ? ಸರ್ ಎಲ್ಲರಿಗೂ ಅದೇ, ನಾನು ವೀಡಿಯೋ ಮಾಡ್ತಿದ್ದೆ, ಈ ಬಿಡ್ರಿ ಏನಕ್ಕೆ ಹಂಗೆಲ್ಲ ಮಾಡ್ತಿದ್ರು ಅಂತ ಕೇಳಿದಾಗ ನಮ್ಮ ಮೇಲೂ ಅಲ್ಲೇ ಮಾಡಿದ್ರು. ಬೇಕು ಉದ್ದೇಶಪೂರ್ವಕವಾಗಿಯೇ ಅಲ್ಲೇ ಮಾಡ್ತಾಯಿದ್ದು ಸರ್. ನನಗೆ ಬೆನ್ನು, ಇದು ಹೊಟ್ಟೆ ಮತ್ತು ಈ ಥರದ್ದು ಈಗ ಇದು ಕೈ ಈ ಥರದ್ದು ಲೇಟಾಗಿದೆ ಅಷ್ಟೇ. ಟೋಟಲ್ ಎಷ್ಟು ಜನ ಇದ್ದಾರೆ ಸರ್? ಒಂದು 15 ಜನ ಇದ್ದರು ಸರ್, ಮಿನಿಮಮ್ 15 ಜನ ಇದ್ದರು. 15-20 ಜನ, ಜಾಸ್ತಿ ಜನನೇ ಇದ್ದಿದ್ದು. ಎಲ್ಲರೂ ಸೇರ್ಕೊಂಡು ಒಂದೇ ಸತಿ ಅಲ್ಲೇ ಮಾಡ್ತಾಯಿದ್ರು. ನಾವೇನು ರಿಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ. ಬಿಡ್ರಿ ಅಂತ ಒಂದೊಂದು ಫೋನ್ ಮಾಡಿದ್ರು, ಫೋನ್ ಕನೆಕ್ಟ್ ಆಗ್ತಾನಿಲ್ಲ. ಆಮೇಲೆ ನಾನು ಸುಮಾರು 10 ನಿಮಿಷ ಸರ್, 8:15 ಸರ್. ಹೌದು, ನಿನ್ನೆ ರಾತ್ರಿ 8:15. ಹೌದು 8:15 ರೋಡಲ್ಲಿ ಜಾಸ್ತಿ ಜನನೇ ಇದ್ರು ಸರ್. ಜನ ಇದ್ದರೂ ಬಿಡ್ತೀನಿಲ್ಲ. ಅವ್ರೇನು ಹುಡುಗಿ ಈ ಥರ ಹೊಚ್ಕೊಂಡೆ, ಹುಡುಗಿ ಕೈ ಮಾಡ್ದೆ ಎಳ್ದ ಹಂಗೆ ಹಿಂಗೆ ಅನ್ಕೊಂಡು ಕಿರ್ಚಾಡ್ಕೊಂಡೆ ಜೋರಾಗೇ ದೊಂಬಿಗಲಾಟನೇ ಜಾಸ್ತಿ ಮಾಡಿತ್ತು. ಫುಲ್ಲು ಹೊಡಿಗೆ ಸ್ಟಾರ್ಟ್ ಮಾಡಿದ್ರು. ಉದ್ದೇಶಪೂರ್ವಕ ಮಾಡ್ತಿದ್ದು. ಜನಗಳು ಸೇರ್ಕೊಂಡೆ ಇದೆಲ್ಲ ಹುಡುಗಿ ಅನ್ಕೊಂಡೆ ಸ್ಟಾರ್ಟ್ ಮಾಡಿದ್ದು. ಬಿಡ್ಬೇಡಿ ಹೊಡೆದಾಕ್ರು ಹಂಗೆ ಹಿಂಗೆ ಅಂದ್ಬಿಟ್ಟೆ ಜಾಸ್ತಿ ಕ್ರೀಕ್ ಮಾಡ್ಕೊಂಡು ಹಿಂಗೆ ಗಲಾಟೆ ಮಾಡಿದ್ದು. ಸೊ ಏನು ಆಗ್ಬೇಕು ಸರ್ ನೆಕ್ಸ್ಟ್ ಸ್ಟೆಪ್? ಇಲ್ಲ ಸರ್, ಇಂಥವ್ರನ್ನೆಲ್ಲ ಸರಿಯಾಗಿ ಕಠಿಣ ಶಿಕ್ಷೆಯಾಗಿ ವಿಧಿಸಬೇಕು. ಅವ್ರು ಏನು ಮಾಡ್ತಾರೆ ಇಂಥದ್ದು ಮರುಕಳಿಸ್ಬಾರ್ದು ಸರ್. ಯಾಕಂದರೆ ಒಬ್ಬ ಸೆಲೆಬ್ರಿಟಿ ಆಗ್ಬೋದು, ಯಾರೇ ಆಗ್ಬೋದು, ಎಲ್ಲರನ್ನೂ ಈ ಥರ ಮಾಡಿದ್ರೆ ಜನಗಳು ಓಡಾಡೋದು ಹೆಂಗೆ? ಇಷ್ಟ ಬಂದಂಗೆ ಹೊಡಿಯೋದು, ಇಷ್ಟ ಬಂದಂಗೆ ಅಡ್ಡ ಹಾಕೋದು, ಈ ಥರ ಎಲ್ಲ ಮಾಡಿದ್ರೆ ಎಲ್ಲಿದೆ ರಕ್ಷಣೆ, ಎಲ್ಲಿದೆ? ದಯವಿಟ್ಟು ಇದು ಕಾನೂನು ಕ್ರಮ ಜರುಗಿಸ್ಬೇಕಂತದ್ದು ವಿನಂತಿ.